ಇನ್ನು ರಾಯಚೂರಲ್ಲೂ ಕೂಡ ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿದೆ. ಈ ಸಲನೂ ಕಪ್ ನಮ್ದೆ ಅಂತ ಅಭಿಮಾನಿಗಳು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ರಾಯಚೂರಲ್ಲೂ ಕೂಡ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಈ ಸಲನೂ ಕಪ್ ನಮ್ದೆ. ಇಷ್ಟೂ ವರ್ಷಗಳ ಕಾಲ ಈ ಸಲ ಕಪ್ ನಮ್ದು, ಈ ಸಲ ಕಪ್ ನಮ್ದು ಅಂತ ಹೇಳ್ತಾ ಇದ್ರು. ಕಳೆದ ಬಾರಿ RCB ಕಪ್ ಗೆದ್ದಿದ್ರಿಂದ ಈ ಸಲನೂ ಕಪ್ ನಮ್ದೆ. ಹೋದ ಸಲ ಹೇಗಿದ್ರು ಗೆದ್ದಿದ್ವಿ, ಈ ಸಲ ಕೂಡ ಕಪ್ಪನ್ನ ಗೆದ್ದೇ ಗೆಲ್ತೀವಿ ಅನ್ನುವಂತ ಆತ್ಮವಿಶ್ವಾಸ RCB ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ. ಅದೇ ರೀತಿಯಾಗಿ RCB ಕೂಡ ಆಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮ್ಯಾಚ್ ಮುಕ್ತಾಯವಾಗಲಿದ್ದು RCB ಗೆಲುವಿನ ಕಿರೀಟವನ್ನ ಮುಡಿಗೇರಿಸಿಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ದಾವಣಗೆರೆಯಲ್ಲಿ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇನ್ನೂ ಕೂಡ ಮ್ಯಾಚ್ ಏನಾಗುತ್ತೆ ಅನ್ನೋದು ಫೈನಲ್ ಆಗಿಲ್ಲ. ಆದ್ರೆ ಅದಕ್ಕಿಂತ ಮುಂಚೆನೆ ರಾಜ್ಯದಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ. ಪುಟ್ಟ ಮಕ್ಕಳು ಕೂಡ RCB ಮ್ಯಾಚ್ ಅನ್ನ ನೋಡೋದಕ್ಕೆ ಬಂದಿದ್ದಾರೆ. ಅದು ಕೂಡ ಜೆರ್ಸಿಯನ್ನ ಹಾಕೊಂಡು. ಅದಕ್ಕೆ ನಾವು IPL ಹಬ್ಬ ಅಂತ ಸೆಲೆಬ್ರೇಟ್ ಮಾಡೋದು. ಏನ್ ಒಂದು ತಿಂಗಳ ಕಾಲ IPL ಮ್ಯಾಚ್ ನಡೆಯುತ್ತಲ್ವಾ, ಈ IPL ಮ್ಯಾಚ್ ನಡೆಯೋ ಪ್ರತಿದಿನ ಕೂಡ RCB ಯಾವ ರೀತಿ ಆಡುತ್ತೆ, RCB ಗೆದ್ದ ತಕ್ಷಣ ಅದನ್ನ ಸ್ಟೇಟಸ್ಗಳಲ್ಲಿ ಹಾಕೊಳ್ಳೋರು ಎಷ್ಟೋ ಜನ, RCB ಸೋತ್ರು ಅಂದ ತಕ್ಷಣ ಬೇಜಾರು ಮಾಡ್ಕೊಳ್ಳೋರು ಎಷ್ಟು ಜನ, ಇನ್ನು RCB ಕಪ್ಪನ್ನ ಗೆಲ್ತು ಅಂತ ಗೊತ್ತಾದ್ರೆ ಸಾಕು ಆ ಸಂಭ್ರಮಾಚರಣೆ ಹೇಗಿರುತ್ತೆ ಅನ್ನೋದಕ್ಕೆ ಕಳೆದ ವರ್ಷ ಹೇಗಿತ್ತು ಅನ್ನುವಂತಹ ವಿಜುವಲ್ಸ್ಗಳನ್ನ ನಾವು ನೋಡಿದ್ವಿ. ಈ ವರ್ಷವೂ ಕೂಡ ಅದೇ ರೀತಿಯಾದಂತಹ ಸಂಭ್ರಮಾಚರಣೆ ರಾಜ್ಯದಲ್ಲಿ ಕಾಣಸಿಗ್ತಾ ಇದೆ. ಇದೀಗ ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿಜಯ್, ರಾಜ್ಯದ ನಾನಾ ಭಾಗಗಳಲ್ಲಿ ನೋಡಿದ್ವಿ, ರಾಯಚೂರಿನಲ್ಲಿ ಸಂಭ್ರಮಾಚರಣೆ ಹೇಗಿದೆ, ಜೊತೆಗೆ ಆ ಭದ್ರತೆ ಏನಾದರೂ ಕೈಗೊಂಡಿದ್ದಾರಾ ಪೊಲೀಸರು ಅಲ್ಲಿ? ನಯನ, ಇನ್ನೇನು RCB ಏನು ಎರಡನೇ ಬಾರಿ ಕಪ್ ಗೆಲುವಿಗೆ ಹೊಸ್ತಿಲಲ್ಲಿ ಇರೋದ್ರಿಂದ ನಿಜಕ್ಕೂ ಕೂಡ ರಾಯಚೂರಿನಲ್ಲಿ ಅಭಿಮಾನಿಗಳು ಸಾಕಷ್ಟು ಉತ್ಸಾಹದಲ್ಲಿರುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಾಯಚೂರಿನ ಏನು ಒಂದು ಮಹಿಳಾ ಸಮಾಜ ಮೈದಾನ ಏನಿದೆ, ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿರುವಂಥದ್ದು ನಿಜಕ್ಕೂ ಕೂಡ ಪೊಲೀಸರಿಗೆ ಒಂದು ರೀತಿಯ ಚಾಲೆಂಜ್ ಆಗಿರುವಂಥದ್ದು. ಯಾಕೆಂದರೆ ಎಲ್ಲ ಅಭಿಮಾನಿಗಳನ್ನು ನಿಯಂತ್ರಣ ಮಾಡೋದು ಕೂಡ ಸಾಕಷ್ಟು ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ. ಯಾಕೆಂತ ಹೇಳಿದ್ರೆ ಸುಮಾರು ಇಲ್ಲಿ ನಾವು ನೋಡ್ತಾ ಇದ್ರೆ ಒಂದು 8,000ಕ್ಕೂ ಹೆಚ್ಚು ಜನ ಸೇರಿರೋದನ್ನು ನಾವು ನೋಡ್ತಾ ಇದ್ದೀವಿ. ನಿಜಕ್ಕೂ ಎಲ್ಲರೂ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ. RCB ಎರಡನೇ ಸಾರಿ ಕೂಡ ಕಪ್ ಗೆಲ್ತಾ ಇದೆ. ಏನು ಸರ್ ಇವತ್ತು ನಮ್ಮ ರಾಯಚೂರು ನಗರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಂಗ ವಾತಾವರಣ ಇದೆ. ನಾವು ನೋಡಬಹುದು ಸಾವಿರಾರು ಯುವಕರು ಇವತ್ತು RCB ವಿನ್ ಆಗ್ಬೇಕಂತ ಅದು ಎಷ್ಟೋ ವರ್ಷ ನಿಸ ಇತ್ತು, 2 ವರ್ಷ ನಿಸ ದೇವರ ಆಶೀರ್ವಾದದಿಂದ ನಾವು ಗೆಲ್ಲಕತ್ತೀವಿ. ಈ ಸಲ ಕಪ್ ನಮ್ದೇ ಆಗಿತ್ತು, ಮತ್ತೊಂದ್ಸತಿ ಈ ಸಲ ಕಪ್ ನಮ್ದೇ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ, 2 ವರ್ಷ ಅಂತ ನಮ್ಮ ಟೀಮ್ RCB ಗೆಲ್ತಾ ಇದೆ. ಈಗೋಸ್ಕರ ಎಲ್ಲರೂ ಒಂದೇ ಆಗಿ ರಿಪ್ರೆಸೆಂಟ್ ಮಾಡಬೇಕು. ಹಂಗೆ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡ್ತೀವಿ. ಎಸ್ಪೆಷಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ರವಿ ಬೋಸರಾಜ್ ಫೌಂಡೇಶನ್ ಅಂಡ್ ರವಿ ಸರ್. ತಾವು ನೋಡಬಹುದು ರಾಯಚೂರಲ್ಲಿ ಜನ ಉತ್ಸವವನ್ನು. RCB ಅಂದರೆ ಒಂದು ಕ್ರೇಜ್, RCB ಅಂದರೆ ಒಂದು ಹೃದಯ. ಆ ಹೃದಯವನ್ನು 2 ಸಲ RCB ಆಟಗಾರರು ನಮ್ಮನ್ನು ಮಿಡಿಸಿದ್ದಾರೆ. ಅದಕ್ಕೋಸ್ಕರ ನಾವು ಚೇಸ್ ಕಿಂಗ್ ವಿರಾಟ್ ಕೊಹ್ಲಿ ಮತ್ತು ಪೂರ್ತಿ RCB ತಂಡಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ ಬಯಸುತ್ತೇವೆ. ಇವತ್ತು ನಮ್ಮ ರಾಯಚೂರು ನಗರದಲ್ಲಿ ಮಹಿಳಾ ಸಮಾಜ ಗ್ರೌಂಡ್ನಲ್ಲಿ ನೀವು ನೋಡಬಹುದು ಸಾಕಷ್ಟು ಖುಷಿ. ನಮ್ಮ ಯುವಕರು, ನಮ್ಮ ರಾಯಚೂರು ಜನರು ಉತ್ಸವ ಮಾಡಕತ್ತಾರೆ. ಈ ಸಲ ಕಪ್ ಖಚಿತಂಗ ನಮಗೆ ಆಗ್ತದೆ. ಈ ಎಲ್ಲ ಪಬ್ಲಿಕ್ ಟೋಟಲಿ ಕ್ರೇಜ್ ನಲ್ಲಿ ಇದೆಯಾ. ನಮ್ಮ ಈ